ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಬಹಳ ದಿನಗಳಿಂದ ಯೂಟ್ಯೂಬ್ ನೋಡುವವರಿಗೆ ಹೊಸದು ಅಂದರೆ ಪತಂಜಲಿ ಯೋಗ ಅಥವಾ ಬೇರೆ ಯಾವ ಪ್ರವಚನಗಳು ಅಪ್ಲೋಡ್ ಆಗಿರಲಿಲ್ಲ. ನಾನು ಮಾತಾಡಿರ್ತಕ್ಕಂಥದ್ದು. ಕಾರಣ, ಸರ್ವಜ್ಞನ ಊರಾದಂತಹ ಮಾಸೂರಿನ ಬಳಿಯಲ್ಲಿ ತಿಪ್ಪಾಯಿಕೊಪ್ಪ ಅಂತ ಒಂದು ಹಳ್ಳಿ. ಮಾಸೂರು ಸ್ವಲ್ಪ ದೊಡ್ಡೂರು, ಒಂದು 10-15 ಸಾವಿರ ಜನಸಂಖ್ಯೆ ಇರಬಹುದು. ಆದರೆ ತಿಪ್ಪಾಯಿಕೊಪ್ಪ ಮಾಸೂರಿಗೆ ಅಂಟ್ಕೊಂಡೇ ಇರ್ತಕ್ಕಂಥ ಒಂದು ಸಾಧಾರಣ ಹಳ್ಳಿ. ಅಲ್ಲಿ ಒಂದು ಮಠ, ಮೂಕಪ್ಪ ಶಿವಯೋಗಿಗಳ ಮಠ ಅಂತ ಹೇಳಿ, ಸುಮಾರು 90 ವರ್ಷಗಳ ಹಿಂದೆ ಬದುಕಿದ್ದಂತಹ ಒಬ್ಬ ಸಾಧಕ ಜೀವಿ ಶಿವಯೋಗಿಗಳ ಮಠ. ಅಲ್ಲಿ ಪ್ರವಚನ ಹಮ್ಮಿಕೊಂಡಿದ್ವಿ, ರೋಗದಿಂದ ಯೋಗದೆಡೆಗೆ ಅಂತ ಹೇಳಿ. ಅದಕ್ಕೆ ಅಲ್ಲಿ ಮಾತಾಡೋಕ್ಕೆ ಅಂದರೆ ರೆಕಾರ್ಡ್ ಮಾಡೋಕ್ಕಾಗಲಿ ಅಥವಾ ಅಭ್ಯಾಸ ಮಾಡಿ ಪತಂಜಲಿ ಋಷಿಗಳ ಯೋಗ ಪದ್ಧತಿಯನ್ನು, ಯೋಗ ಸೂತ್ರಗಳನ್ನು ಪ್ರವಚನ ಮಾಡೋಕ್ಕೆ ಅಲ್ಲಿ ಅನುಕೂಲ ಇರಲಿಲ್ಲ. ಹಾಗಾಗಿ ಅದನ್ನು ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ನಾಳೆಯಿಂದ ಮತ್ತೆ ಅದು ಶುರು ಮಾಡೋಣ. ಇವತ್ತು ಪ್ರವಚನದ ಕೆಲವು ಅನುಭವಗಳನ್ನು ಹಂಚ್ಕೊಳ್ಬೇಕು ನಿಮ್ಮ ಹತ್ರ ಅಂತ ಹೇಳಿ ಅನ್ನಿಸ್ತು. ಅಂದರೆ ಹಳ್ಳಿಯಲ್ಲಿ ಹೋಗಿ ಪ್ರವಚನ ಮಾಡಿ ಬಹಳ ದಿವಸ ಆಗಿತ್ತು. ಅಂದರೆ ಮನಗುಂಡಿಲಿ ಮಾಡಿದ್ದೆ. ಮನಗುಂಡಿ ಊರಿನ ಸ್ಥಿತಿಗತಿಗಳು ಬೇರೆ, ಮತ್ತು ಅಲ್ಲಿಯ ಒಡನಾಟ, ಮನಗುಂಡಿಯ ಒಡನಾಟ ನಮ್ಮ ಮನಗುಂಡಿಲೇ ಇದ್ರೂ ಕೂಡ ಮನಗುಂಡಿ ಊರಲ್ಲಿ ನಾವು ಇಲ್ಲದೆ ಇರೋದ್ರಿಂದ ತೀರಾ ಹೆಚ್ಚಿನ ಒಡನಾಟ ನಮ್ಮ ಜೊತೆ ಬರಲ್ಲ. ಯಾರೋ ಇಲ್ಲಿಗೆ ನಮ್ಮ ಮಹಾಮನೆಗೆ ಅಂತಲೇ ಬರಬೇಕಾಗ್ತದೆ. ಅಲ್ಲಿ ತಿಪ್ಪಾಯಿಕೊಪ್ಪದಲ್ಲಿ ನಾವು ಇದ್ದಿದ್ದು ಮಠದಲ್ಲೇ ಉಳ್ಕೊಂಡಿದ್ವಿ. ಸುತ್ತಮುತ್ತ ಮನೆಗಳು ಸ್ವಲ್ಪ ದೂರದಲ್ಲೇ ಶುರುವಾಗ್ತಾ ಇದ್ವು. ಬೆಳಿಗ್ಗೆ ಯೋಗಕ್ಕೆ ಬರ್ತಾ ಇದ್ರು, ಜೊತೆಗೆ ಅಲ್ಲಿ ಉಪವಾಸ ಪದ್ಧತಿಯನ್ನು, ಆರೋಗ್ಯಕ್ಕಾಗಿ ಉಪವಾಸ ಪದ್ಧತಿಯನ್ನು ಮಾಡಿಸಿದ್ವಿ. ಒಂದು 4-5 ಮನೆಗಳಿಗೆ ಹಾಗೆ ಪೂಜೆಗೆ ಅಂತ ಹೋಗಿದ್ವಿ. ಆದರೆ ಅಲ್ಲಿ ಆದಂತಹ ವಿಶೇಷ ಅನುಭವ ಏನಪ್ಪ ಅಂತಂದರೆ, 21ನೇ ಶತಮಾನದಲ್ಲಿ ಕೂಡ, ಅಂದರೆ ಎಲ್ಲ ಪಾಶ್ಚಿಮಾತ್ಯೀಕರಣ ಆಗ್ಬಿಟ್ಟಿದೆ, ಸಂಸ್ಕೃತಿ ಕೆಟ್ಟು ಹೋಗಿದೆ, ನಗರ ಪ್ರದೇಶಗಳಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿದೆ, ಎಲ್ಲ ಅಂದ್ಕೊಂಡ್ರು ನಿಜನೇ ಅದು. ಆಮೇಲೆ ನಗರ ಪ್ರದೇಶದಲ್ಲಿ ಸಂಸ್ಕೃತಿ ತೀವ್ರವಾಗಿ ಬದಲಾವಣೆ ಆಗಿದೆ. ಎಲ್ಲೋ ಒಬ್ಬೊಬ್ಬರು ಭಕ್ತಿಜೀವಿಗಳು ಮಾತ್ರ ಕರೆದು ಮಾಡಿಸ್ತಕ್ಕಂಥದ್ದು ಅಥವಾ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡಿರೋದು ನಗರ ಪ್ರದೇಶದಲ್ಲಿ ಕಾಣ್ತೀವಿ. ಹಳ್ಳಿನಲ್ಲಿ ಇನ್ನೂ ಸಂಸ್ಕೃತಿ ಉಳ್ಕೊಂಡಿದೆ. ಹುಡುಗರು ಯುವಕರು ಅತಿಯಾಗಿ ಬದಲಾವಣೆ ಆಗಿದ್ದಾರೆ ಅಂತ ಅಂದ್ರೂ ಕೂಡ, ಯುವಕರು ಮತ್ತು ಹುಡುಗರಲ್ಲೂ ಕೂಡ, ಯುವಕ ಯುವತಿಯರಲ್ಲೂ ಕೂಡ ಧರ್ಮ, ಅಧ್ಯಾತ್ಮ, ಯೋಗ ಮತ್ತು ಜಾತ್ರೆಗಳು ಮೇಲ್ನೋಟಕ್ಕೆ ಅವು ಮೂಢನಂಬಿಕೆಗಳು ಅಂತ ಕೆಲವು ಕಂಡ್ರೂ ಕೂಡ, ಅಲ್ಲಿ ಒಂದು ವಿಶೇಷ ಕಂಡ್ವಿ ನಾವು. ಕೆಲವರು ಸುತ್ತಮುತ್ತ ಹಳ್ಳಿಗಳಲ್ಲಿ ಬಹಳ ಜೋರಿತ್ತು ಅದು. ಅಧಿಕ ಮಾಸದಲ್ಲಿ 3 ಹನುಮಪ್ಪಗಳನ್ನು ನೋಡ್ಬೇಕಂತೆ. ನಮಗೆ ಗೊತ್ತೇ ಇರಲಿಲ್ಲ ಅದು. ಅಲ್ಲಿ ನೋಡ್ಕೊಂಡು ಬಂದು ನಮಗೆ ಭೇಟಿ ಆಗ್ತಿದ್ರು. ಹೇಳ್ತಿದ್ದೆ, ನಾವು ತ್ರಿಮೂರ್ತಿಗಳು ಮಾಡಿದ್ ಕೇಳಿದ್ವಪ್ಪ, ಆದ್ರೆ ಹನುಮಪ್ಪಗಳಲ್ಲೇ 3 ನೋಡ್ಬೇಕು ಅಂತೇಳಿ ನಾವು ಕೇಳಿದ್ದಿದೆ ಮೊದಲು ನಿಮ್ಮ ಊರು ಸುತ್ತಮುತ್ತನೇ. ಅದು ನಮಗೆ ಕೆಲವರಿಗೆಲ್ಲ
ಏನು ಇದರಲ್ಲಿ ಅರ್ಥ ಇಲ್ಲ ಅಂತ ಅನ್ನೋ ಥರ ಕಾಣಿಸ್ಬಹುದು. ಆದರೆ ಆಮೇಲೆ ಪರಿಸರಕ್ಕೂ ಭಾರನೇ ಆಗಿ ನೋಡ್ತಾ ಹೋದ್ರೆ ಅದನ್ನು ಸಮರ್ಥಿಸೋಕ್ಕಾಗಲ್ಲ. ಯಾಕಂದ್ರೆ ನಾನು ಅವ್ರಿಗೆ ಅದೇ ಹೇಳ್ತಿದ್ದೆ, ಕೆಲವ್ರಿಗೆ ತಮಾಷೆ ಮಾಡಿದೆ. ಹೌದಪ್ಪ, ಗಾಡಿ ಕಟ್ಕೊಂಡು ಗಾಡಿ ವಾಹನ ಮಾಡಿಕೊಂಡು ಮನೆಯವರೆಲ್ಲ ಸೇರಿಕೊಂಡು ಪೆಟ್ರೋಲ್ ಡೀಸೆಲ್ ರೇಟ್ ಎಷ್ಟಾದರೂ ಆಗಲಿ 3 ಹನುಮಪ್ಪಗಳು ನೋಡ್ಕೊಂಡು ಬಂದ್ರಿ, ಏನು ಸಾಧಿಸಿದ್ರಿ ಅದರಿಂದ ಅಂತ ಕೇಳ್ತಿದ್ದೆ ಅವರಿಗೆ. ಆದರೆ ಅವರಲ್ಲಿ ಇದ್ದಂಥ ಒಂದು ಉತ್ಸಾಹ, ಸಂತೋಷ, ಆಮೇಲೆ ಆ ಮುಗ್ಧತೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಾವು ಅವ್ರ ಹತ್ರ ಅದನ್ನು ಹೇಳಲಿಲ್ಲ ಅಂತಂದ್ರೂ ಕೂಡ, ಹಾಗಂತ ಅವ್ರಿಗೇನು ನೋವು ಮಾಡಲಿಲ್ಲ. ಆದರೆ ಯುದ್ಧದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ವಿನಂತಿ ಮಾಡ್ತಿದ್ದಾರೆ, ಸ್ವಲ್ಪ ಪ್ರಯಾಣ ಕಡಿಮೆ ಮಾಡಿ, ಆಮೇಲಿಂದ ದೂರ ಪೆಟ್ರೋಲ್ ಡೀಸೆಲ್ ಉಪಯೋಗ ಕಡಿಮೆ ಮಾಡಿ. ಲಕ್ಷಾಂತರ ಜನ ಓಡಾಡಿದ್ದಾರೆ. ಕೆಲವು ಕಡೆ ಕ್ಯೂ ನಿಂತ್ಕೊಂಡು ಸಿಕ್ಕಾಪಟ್ಟೆ ಜನ ಹಳ್ಳಿಗಳವರು. ಮತ್ತು ಈ ಸಾರಿ ಮಳೆ ಬೇರೆ ಕಡಿಮೆ ಆಗ್ತಾ ಇದೆ. ಆಮೇಲೆ ರೈತರುಗಳ ಜೀವನ ಕಷ್ಟ ಇದೆ. ಅಂಥದ್ರಲ್ಲಿ ಇಂಥದ್ದಕ್ಕೆಲ್ಲ ಹಣ ಖರ್ಚು ಮಾಡ್ತಿರಲ್ಲ ಅಂತ ಹೇಳ್ತಿದ್ದೆ. ಆದರೆ ಅವರಲ್ಲಿ ಇದ್ದಂಥ ಆ ಸಂತೋಷ ಇತ್ತಲ್ಲ, ಆ ಉತ್ಸಾಹ ಇತ್ತಲ್ಲ, ಅದಕ್ಕೆ ಹೋಲಿಕೆ ಕೊಡೋಕ್ಕಾಗಲ್ಲ. ಯಾಕಂದರೆ ಈಗ ವಿದೇಶಿಯರು ಈ ವೀಕೆಂಡ್ ಅಂತ ಮಾಡ್ತಾರೆ. ಅದನ್ನು ವಿದೇಶಿಯರು ಯಾಕೆ, ನಮ್ಮಲ್ಲೇ ಶುರುವಾಗಿದೆ ಬಿಡಿ. ಬಹಳ ದೂರ ದೂರ ಹೋಗೋದು, ಆಮೇಲೆ ರೆಸಾರ್ಟ್ಗಳಿಗೆ ಹೋಗೋದು, ತಿರುಪ್ತಿಗೆ ಹೋಗೋದು. ಬೆಂಗಳೂರಂತೂ ರಶ್ ಆಗಿಬಿಡ್ತದೆ. ಬೆಂಗಳೂರು ರಸ್ತೆಗಳು ತಿರುಪತಿ ಧರ್ಮಸ್ಥಳಕ್ಕೆ ಹೋಗೋರಿಂದನೇ ರಶ್ ಆಗಿಬಿಡುತ್ತೆ. ಪ್ರತಿ ವಾರ ಹೋಗ್ತಾರೆ ಕೆಲವರು, ಪ್ರತಿ ವಾರ ಎಲ್ಲರೂ ಔಟ್ಸೈಡ್ ಹೋಗ್ತಾರೆ. ಅವರೆಲ್ಲ ಎಷ್ಟು ಸಂತೋಷ ಪಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಹಳ್ಳಿಯ ಜನ ಆ ಮುಗ್ಧತೆ, ಆ ಸಂತೋಷ, ಅದನ್ನು ನೋಡಿದಾಗ ನಾವು ಅಂತೀವಿ ಮೂಢನಂಬಿಕೆ ಹೆಸರಲ್ಲಿ ಇವರು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ ಅಂತ. ನಾವು ವಿಚಾರವಾದಿಗಳು, ವಿದ್ವಾಂಸರು ಅಥವಾ ಬೇರೆ ಬೇರೆಯವರೆಲ್ಲ ಹೇಳ್ಬೋದು. ಆದರೆ ನೀವು ಮೂಢನಂಬಿಕೆ ಹೆಸರಲ್ಲಿ ಅಲ್ಲದೇ ಇದ್ರೂ ರೆಸಾರ್ಟ್ ಹೆಸರಲ್ಲಿ, ವೀಕೆಂಡ್ ಹೆಸರಲ್ಲಿ ಇಡೀ ವಿಶ್ವದಲ್ಲಿ ಖರ್ಚು ಮಾಡೋದು ನೋಡಿದ್ರೆ, ಆಮೇಲೆ ಐಷಾರಾಮಿ ಹಡಗುಗಳು ಬಗ್ಗೆ ಕೇಳಿದೆ ನಾನು. ಈ ಹಿಂದೆ ನಿಮ್ಮ ಜೊತೆ ಮಾತಾಡಿದ್ದೆ ನಾನು. ಅವರೆಲ್ಲ ವೇಸ್ಟ್ ಮಾಡೋದು ನೋಡಿದ್ರೆ ನಮ್ಮ ಹಳ್ಳಿಯ ಜನ ವೇಸ್ಟ್ ಮಾಡ್ತಕ್ಕಂಥದ್ದು ಏನೂ ಅಲ್ಲ. ಆಮೇಲೆ ಅವ್ರು ಪಡ್ಕೊಳ್ಳೋ ಆನಂದ, ಅವ್ರು ಕುಡಿದು ತಿಂದು ಮಾದಕ ವ್ಯಸನಿಗಳಾಗಿ ಪಡ್ಕೊಳ್ಳೋ ಆನಂದಕ್ಕೆ ಹೋಲಿಕೆ ಮಾಡಿದ್ರೆ, ನಮ್ಮ ಜನ ಅವರು ದೇವರುಗಳ ಮೂರ್ತಿ ಹೆಸರಿನಲ್ಲಿ ಇರಲಿ, ದೇವಿ ಹೆಸರಿನಲ್ಲಿರಲಿ, ಮತ್ತೊಂದು ಹೆಸರಿನಲ್ಲಿರಲಿ, ಅವರು ಅನುಭವಿಸ್ತಕ್ಕಂಥ ಆ ಮುಗ್ಧ ಸಂತೋಷ ಇದೆಯಲ್ಲ, ಮುಗ್ಧ ಆನಂದ ಇದೆಯಲ್ಲ, ಅದಕ್ಕೆ ಏನು ಕೊಟ್ಟರು ಕಡಿಮೆ. ಆಮೇಲೆ ನಾವು ಅವರಿಗೆ ಆರೋಗ್ಯದ ಬಗ್ಗೆ ಹೇಳಿದಾಗ ಅದಕ್ಕೆ ಸ್ಪಂದಿಸಿದ ರೀತಿ ಕೂಡ ತುಂಬ ಚೆನ್ನಾಗಿತ್ತು. ಅವರು ತಿಳ್ಕೊಂಡ್ರು ಅದನ್ನು. ಮತ್ತು ಕೆಲವರು ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡ್ರು. ಒಂದು 42 ಜನ 45 ಜನದವರೆಗೂ ಉಪವಾಸ ಮಾಡಿರಬಹುದು ಪ್ರತ್ಯಕ್ಷವಾಗಿ. ಪರೋಕ್ಷವಾಗಿ ಅನೇಕ ಜನರ ಮೇಲೆ ಅದು ಪರಿಣಾಮ ಮಾಡಿದೆ. ಅದಕ್ಕೆ ನಾವು ವ್ಯರ್ಥ ಮಾಡ್ತಕ್ಕಂಥದ್ದು, ಅಂದರೆ ಸಂಪನ್ಮೂಲಗಳನ್ನು ಹಾಳು ಮಾಡೋದು ಬರೀ ಮೂಢನಂಬಿಕೆ ಹೆಸರಲ್ಲಿ ಹೇಳಿದ್ರೆ ಮುಗಿಲಿಲ್ಲ. ಯಾರು ಬುದ್ಧಿಜೀವಿಗಳಿದ್ದಾರೆ, ಬುದ್ಧಿಜೀವಿಗಳನ್ನಿಸ್ಕೊಂಡಂತಹವರು, ಚಟಗಳಿಗೆ ಬಲಿಯಾದಂತಹವರು, ಫ್ರೆಶ್ ಆಗೋಕ್ಕೋಸ್ಕರ, ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಕ್ಕಂತಹ ಅನಾಹುತಕಾರಿ ಸಂತೋಷವನ್ನು ಅನುಭವಿಸೋದು ನೋಡಿದಾಗ ಜನರಿಗೆ ಬೈಯೋದ್ರಲ್ಲಿ ಅರ್ಥ ಇಲ್ಲ. ಆಮೇಲೆ ನಾವು ಬೈದ ಕ್ಷಣಕ್ಕೇ ಅಥವಾ ನಾವು ವಿಮರ್ಶೆ ಮಾಡಿಸೋ ಕ್ಷಣಕ್ಕೆ ಅವ್ರು ಬಿಡಲ್ಲ. ಅದಕ್ಕೆ ಅವ್ರನ್ನ ಅರ್ಥ ಮಾಡಿಕೊಂಡು, ಆಮೇಲೆ ಅವರಲ್ಲಿರ್ತಕ್ಕಂತಹ ಆ ಸಂತೋಷವನ್ನು ನಾವು ಅರ್ಥ ಮಾಡಿಕೊಂಡು ನಾವೇ ಅವರಿಂದ ಬದಲಾವಣೆ ಆಗಬೇಕೇನೋ ಅಂತ ನನಗನ್ನಿಸ್ತು. ದೇವರ ಹೆಸರಲ್ಲಿ ಇಷ್ಟು ದಿವಸ ವಿಚಾರವಾದಿಗಳು ಅವ್ರೆಲ್ಲ ಬೈದಾಗ ಅಥವಾ ಬೇರೆ ಬೇರೆಯವ್ರೆಲ್ಲ ಬೈದಾಗ ನಾನು ಅಂದ್ಕೊತಿದ್ದೆ, ಹೌದಪ್ಪ ಪಾಪ ಹಳ್ಳಿ ಜನ, ಯಾಕೆ ಅವ್ರಿಗೆ ಹಣ ಸಿಗೋದೇ ಕಡಿಮೆ, ಕೂಲಿ ನಾಲಿ ಮಾಡಿಕೊಂಡು ಒದ್ದಾಡಿಕೊಂಡು ಇಷ್ಟೆಲ್ಲ ಮಾಡ್ತಾರಲ್ಲ, ವೇಸ್ಟ್ ಮಾಡ್ತಾರಲ್ಲ ಅಂತ ಅನ್ಸೋದು. ಆದರೆ ಹಡಗಿನ ವಿಷಯ ಕೇಳಿದ ಮೇಲೆ, 14 ಅಂತಸ್ತಿನ ಹಡಗಿನಲ್ಲಿ ಅವರು ಅದನ್ನು ಕಟ್ಕೊಂಡು
ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಮಾಡಿಕೊಂಡು ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಒಂದು ದಿವಸಕ್ಕೆ 3 ಲಕ್ಷ ಲೀಟರ್ ಡೀಸೆಲ್ ಸುಟ್ಕೊಂಡು ಅವ್ರೇನು ಮಾಡಿದ್ರು ಜಗತ್ತಿಗೆ, ಅವ್ರೇನು ಕೊಟ್ಟರು ಜಗತ್ತಿಗೆ? ಸಾವಿರಾರು ಜನ 10 ದಿವಸ ಪ್ರಯಾಣ ಮಾಡ್ತಾರಲ್ಲ ಸಮುದ್ರದಲ್ಲಿ, ಅಮೇರಿಕಾದಂಥ ಇಂಗ್ಲೆಂಡ್ನಂಥ ಜನ, ಯಾರು ಅತ್ಯಂತ ಮುಂದುವರೆದಂಥವ್ರು ಅನ್ನಿಸ್ಕೊಂಡಂಥವ್ರು, ಅವ್ರು ಎಷ್ಟು ವ್ಯರ್ಥ ಮಾಡ್ತಾ ಇದ್ದಾರಲ್ಲ. ಅದಕ್ಕೆ ಹೋಲಿಸ್ಕೊಂಡಾಗ ನಮ್ಮ ಜನರ ಸಂತೋಷದ ಮುಂದೆ ಅವ್ರ ಸಂತೋಷ ಏನೂ ಅಲ್ಲ. ನಮ್ಮ ಜನರ ಮೂಢನಂಬಿಕೆ, ಅದು ಮೂಢನಂಬಿಕೆ ಅಂತ ಕರೆಯೋಕ್ಕೆ ಆಗಲ್ಲ, ಮೂಢನಂಬಿಕೆ ಅಲ್ಲ. ತಾಯಿ ತಂದೆಗಳು, ಅಜ್ಜ ಅಜ್ಜಿಯರು ಹಳೆ ಕಾಲದಲ್ಲಿ ಸಂಪ್ರದಾಯ ಹಾಕ್ಕೊಟ್ಟಿದ್ದಾರೆ. ಅದರಲ್ಲಿ ಬೇರೆಯವ್ರಿಗೆ ತೊಂದರೆ ಆಗಲಾರ್ದಂಗೆ, ದುಶ್ಚಟಗಳನ್ನು ಕಲಿಲಾರ್ದಂಗೆ ಇದ್ದರೆ, ಅವರಲ್ಲೂ ಕೆಲವರು ದುಶ್ಚಟ ಕಲ್ತಿರ್ಬೋದು. ಅದಕ್ಕೆ ನಾನು ಹೇಳೋದು, ದೇವರ ಹೆಸರಿನಲ್ಲೇ ಆಗಲಿ, ಮೋಜು ಮಸ್ತಿ ಹೆಸರಿನಲ್ಲೇ ಆಗಲಿ ಫ್ರೆಶ್ ಆಗ್ತೀವಿ ಅಂತೇಳಿ ಯಾವ ರೂಪದಲ್ಲಾದ್ರೂ ಸಂಪನ್ಮೂಲಗಳನ್ನು ಹಾಳು ಮಾಡೋದು ವ್ಯರ್ಥ. ಅದು ಸರಿಯಾದ ಕ್ರಮ, ಪಾಪದ ಕೆಲಸನೇ ಅದು. ಯಾವ ಹೆಸರು ಮಾಡಿದ್ರು ಪಾಪನೇ ಅದು. ಅದಕ್ಕೆ ಜವಾಬ್ದಾರಿಯುಳ್ಳಂಥವರಾಗಿ ಬಸವಣ್ಣವರು ಮತ್ತು ಇತರೆ ಸಾಧು ಸಂತರು ಯಾರಿಗೂ ಹೆಚ್ಚಿನ ತೊಂದರೆ ಆಗಲಾರ್ದಂಗೆ, ಹೂಗಳನ್ನು ಕೇಳಲ್ಲ ಕೆಲವರು, ಹೂವಿನ ಗಿಡಕ್ಕೂ ತೊಂದರೆ ಕೊಡಬಾರ್ದು ಅಂತ. ಈ ಸಂವೇದನಾಶೀಲತೆ ಇದೆಯಲ್ಲ, ಈ ಸೆನ್ಸಿಟಿವ್ನೆಸ್ ಇದೆಯಲ್ಲ ಭಾರತೀಯರದ್ದು, ಇದನ್ನು ನಾವು ಅಳವಡಿಸ್ಕೊಳ್ಳೋಣ. ಬ್ರಿಟಿಷರು ನಮ್ಮನ್ನು ತಪ್ಪು 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 ಅಂತ ಹೇಳಿ ನಮಗೆ 300 ವರ್ಷಗಳ ಕಾಲ, 200 ವರ್ಷ ಅಥವಾ 150 ವರ್ಷಗಳ ಕಾಲ ನಮ್ಮ ಆ ಸಂವೇದನಾಶೀಲತೆಯನ್ನು ಹಾಳು ಮಾಡಕ್ಕೆ ನೋಡಿದರು. ಹಾಳು ಮಾಡೋಕ್ಕೆ ಆಗಲಿಲ್ಲ, ಇನ್ನೂ ಆಗಿಲ್ಲ, ಆಗೋದು ಇಲ್ಲ. ನಾನು ಗಮನಿಸಿದ ಪ್ರಕಾರ ಆ ಸಂವೇದನಾಶೀಲತೆ ಹಾಳಾಗಬಾರ್ದು, ಆ ಸೆನ್ಸಿಟಿವ್ನೆಸ್ ಹಾಳಾಗಬಾರ್ದು. ಅದನ್ನು ನಮ್ಮ ಹಿರಿಯ ಶರಣರು ನಮ್ಮ ಜೊತೆ ಸೇವೆ ಮಾಡೋಕ್ಕೆ ಬಂದಿದ್ದರು, ವೀರಣ್ಣ, ನಮ್ಮ ಪಾಟೀಲರು, ಅವರಲ್ಲಿ ಕಂಡೆ ನಾನು. ಹಿರಿಯರು, ಅವ್ರಿಗಿದ್ದಂತಹ ಸಂವೇದನಾಶೀಲತೆ. ನಾನು ಬೆಳಗ್ಗೆ ನಿದ್ದೆ ಬರದೇ ಇದ್ದರೆ 2:30 ಗಂಟೆಗೆ ಎಬ್ಬಿಸ್ತಾ ಇದ್ದೆ. ಕಾವು ಆಗ್ತಿತ್ತು, ಉಷ್ಣ ಆಗ್ತಿತ್ತು. ಅಷ್ಟೊತ್ತಿಗೂ ನನ್ನನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಿದ್ರು ಪಾಟೀಲರು. ಚೂರು ಬೇಜಾರು ಮಾಡ್ಕೊತಿರ್ಲಿಲ್ಲ. ಅಂದರೆ 82ನೇ ವಯಸ್ಸಿನಲ್ಲಿ ಆ ಒಂದು ಸೆನ್ಸಿಟಿವ್ನೆಸ್ ಇದೆಯಲ್ಲ. ಆಮೇಲೆ ವೀರಣ್ಣ 3 ಗಂಟೆಗೆ ಎದ್ದು ಓದೋದು, ಕಸ ಗುಡಿಸ ಎಲ್ಲ ಸ್ವಚ್ಛ ಮಾಡೋದು, ಇದೆಲ್ಲ ಗಮನಿಸಿದಾಗ ಆ ಸೆನ್ಸಿಟಿವ್ನೆಸ್, ಭಾರತೀಯರ ಆ ಸಂವೇದನಾಶೀಲತೆಯನ್ನು ಕೊಲ್ಲಬಾರ್ದು ನಾವು, ಅಥವಾ ಅದನ್ನು ಮೂದಲಿಸಬಾರ್ದು. ಅದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದನ್ನು ಅವ್ರಿಗೆ ಬೈಯೋದು ಸುಲಭ. ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಆಗ್ಬೋದು, ಹೇಗೆ ಮಾಡ್ಬೋದು, ಅದರಲ್ಲೇ ಆ ನಂಬಿಕೆಗಳನ್ನೇ ಬಳಸ್ಕೊಂಡು ಓದೋದ್ರ ಕಡೆಗೆ. ಆಮೇಲಿಂದ ಪರೋಪಕಾರ, ದಾಸೋಹ, ದಾನ ಅಂತೂ ಅವರಲ್ಲಿ ಇದ್ದೇ ಇದೆ, ನಮಗಿಂತ ಜಾಸ್ತಿ ಇದೆ ಅವರಲ್ಲಿ. ಅವರ ಒಂದು ಹಣಕಾಸಿನ ಪರಿಸ್ಥಿತಿ ನೋಡಿದ್ರೆ ನಮಗಿಂತ ಚೆನ್ನಾಗೇ ಮಾಡ್ತಾರೆ ಅವರು ಅಂತ ಹೇಳ್ಬೋದು. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು. ವಿದ್ಯಾವಂತರಾದಂಥವರು ದುಶ್ಚಟಗಳಿಗೆ ಬಲಿಯಾಗಲಾರ್ದಂಗೆ ಆ ಹಳ್ಳಿಯವರಿಂದ ಸಂವೇದನಾಶೀಲತೆಯನ್ನು ಕಲಿಯೋದು, ಅದನ್ನು ಕಲ್ತ್ಕೊಂಡ್ರೆ ಸಾಕಾಗಿದೆ ನಾವು. ಅದರಿಂದ ನಿಜವಾಗಿ ಒಳ್ಳೆಯದಾಗತ್ತೆ. ಅದನ್ನು ಬ್ರಿಟಿಷರು ದುರುಪಯೋಗ ಮಾಡಿಕೊಂಡು ಮೋಸ ಮಾಡಿ ನಮ್ಮನ್ನು ಆಳಿರಬಹುದು. ಆದರೆ ನಮ್ಮ ಸಂವಿಧಾನದ ನಿಯಮಗಳನ್ನು ಪಾಲಿಸ್ಕೊಂಡು, ನಮ್ಮ ಸೈನ್ಯ, ನಮ್ಮ ಆ ವ್ಯವಸ್ಥೆಗೆ ಗಮನ ಕೊಟ್ಕೊಂಡು, ಆ ಸಂವೇದನಾಶೀಲತೆಯು ಹಾಳಾಗಲಾರ್ದಂಗೆ ನಾವು ಹೇಗೆ ನಮ್ಮ ದೇಶವನ್ನು ಕಟ್ಟಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು, ಆ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡಲಿ. ಎಲ್ಲರೂ ಆಲೋಚನೆ ಮಾಡಿ ಯೋಗ, ಧ್ಯಾನ, ಪ್ರಾಣಾಯಾಮ ಜೊತೆಗೆ ನಮ್ಮ ಕೆಲವು ಉತ್ತಮ ಆಚರಣೆಗಳನ್ನು ಇಟ್ಕೊಂಡು ಮನುಷ್ಯತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪ್ರಯತ್ನವನ್ನು ಎಲ್ಲರೂ ಮಾಡೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.